ನಮ್ಮ ಬಾಡಿಲಿ ತುಂಬ ಇಂಪಾರ್ಟೆಂಟ್ ಆರ್ಗನ್ ಯಾವುದು? ಪ್ರತಿ ಆರ್ಗನನ್ನು ನಾವು ಮಕ್ಕಳಂತ ಹೇಳ್ಬೋದು. ನಾವು ಶರೀರ ಬಿಟ್ಬಿಟ್ಟು ಎಲ್ಲರೂ ನೋಡ್ತಾ ನಮ್ಮ ಶರೀರನ ನಾವು ನೋಡ್ಕೊಂಡಿರಲ್ಲ. ನೆಗ್ಲೆಕ್ಟ್ ಮಾಡಿ 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 ಏನು ಮಾಡ್ಕೊಳ್ತಿದೀವಿ ನಮ್ಮ ಶರೀರನ ಅಂತ ನನಗನ್ನಿಸ್ತಾ ಇದೆ. ಆ ಮಾತ್ರೆ ತೊಗೊಳ್ಬೇಕು, ಇದು ಮಾಡ್ಬೇಕು ಅಂದ್ಕೊಂಡು ಇದು ಮಾಡ್ತೀವಿ. ಈ ಪ್ಯಾಂಕ್ರಿಯಾಟೈಟಿಸ್ ಏನು ಹಿಂಗಂದ್ರೆ? ನರಳಿ ಸಾಯ್ಬೇಕು ಅಂತಂದು ಅದೊಂದೇ ಗೊತ್ತಿದೆ. ಅವರಿಗೆ ನನ್ನ ನಂಬರ್ ಕೊಡ್ತೀನಿ, ಅವ್ರ ನಂಬರ್ ಸೇವ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನನಗೆ ಕುತೂಹಲ ಎಷ್ಟು ಫಾಸ್ಟಾಗಿ ರಿಕವರಿ ಆಗ್ತಾರೆ ಅಂದರೆ ಆಶ್ಚರ್ಯ ಅನಿಸುತ್ತೆ. ಜಗತ್ತಲ್ಲೇ ಇದಕ್ಕೆ ಪೇನ್ ಕಿಲ್ಲರ್ ಅನ್ನೋ ಥರ ಏನೂ ಇಲ್ಲ ಅಂತಂದ್ರೆ, ಬಟ್ ಇಲ್ಲಿ ಹೆಂಗೆ ಕಮ್ಮಿ ಆಗುತ್ತೆ? ಒಬ್ಬ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ 6 years ಅಲೋಪತಿಕ್ JSS ಮೆಡಿಕಲ್ ಕಾಲೇಜಲ್ಲಿ ಎಲ್ಲ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು ಪ್ಯಾಂಕ್ರಿಯಾಟೈಟಿಸ್ ಇದೆ ಅಂತ. ನನ್ನ ಹತ್ರ ಬಂದು ರಿಪೋರ್ಟ್ ತೊಗೊಂಡು ಬಂದರು. 1 ತಿಂಗಳಕ್ಕೇನೆ ಅದು ಏನು ಸ್ಟೋನ್ಸ್ ಇತ್ತು ಅದು ಕ್ಲಿಯರ್ ಆಗಿತ್ತು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿರಾಕಲ್ ಮನೆಮದ್ದಲ್ಲೇ ನಿಮ್ಮ ಲೈಫಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಹೇಗೆ ಮಿರಾಕಲ್ ಮಾಡ್ಕೋಬಹುದು ಅಂತ ತಿಳಿಸ್ಕೊಡುವಂತಹ ಸ್ಪೆಷಲ್ ಎಪಿಸೋಡ್ ಇದು. ಈ ಸ್ಪೆಷಲ್ ಎಪಿಸೋಡ್ನಲ್ಲಿ ಒಬ್ಬ ರಿಸರ್ಚರ್ ಅಂತ ನಾವು ಇವ್ರನ್ನ ಕರಿಬಹುದು, ಎನ್ವಿರಾನ್ಮೆಂಟಲಿಸ್ಟ್ ಅಂತ ನಾವು ಇವ್ರನ್ನ ಕರಿಬಹುದು, ಅಥವಾ ಇವರು ಒಂಥರ ಡಾಕ್ಟರ್ ಪ್ಲಾನೆಟ್ ಅಂತಲೂ ಇವ್ರನ್ನ ಕರೀಬಹುದು. ಮತ್ತು ಗ್ಲೋಬಲ್ ವಾರ್ಮಿಂಗ್ ಅಪ್ ಬಗ್ಗೆ ನಾವು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಪ್ನ ಒಂದೇ ವರ್ಷದಲ್ಲಿ ಎಷ್ಟೆಷ್ಟು % ಡಿಕ್ರೀಸ್ ಮಾಡ್ತಾ ಬಂದು 200-300 ವರ್ಷದ ಯುವ ಪೀಳಿಗೆಗೆ ಫ್ರೆಶ್ ಆಕ್ಸಿಜನ್ ಕೊಟ್ಟಂತಹ ಒಬ್ಬ ಹಿರಿಯ IAS ಆಫೀಸರ್ ರಿಸರ್ಚ್ ಮಾಡ್ತಾ ಮನೆಯಲ್ಲೇ ಮದ್ದು ಕಂಡುಕೊಳ್ಳೋದು ಹೇಗೆ, ಅದರ ಜೊತೆಗೆ ನೀವು ಆಲೋಪತಿ ಮೆಡಿಸಿನ್ ತಗೊಳ್ತಾ ಇದ್ರೂ ಇವರ ಮೆಡಿಸಿನ್ ಮಿರಾಕಲ್ ಡ್ರಿಂಕ್ಸ್ ಮೆಡಿಸಿನ್ ತಗೊಳ್ಳೋದ್ರ ಮೂಲಕ ಆಯುರ್ವೇದ ಮೆಡಿಸಿನ್, ನಿಯೋ ಆಯುರ್ವೇದ ಅಂತ ಇವರು ಅದಕ್ಕೆ ಹೆಸರು ಕೊಟ್ಟರು. ಆ ಮೆಡಿಸಿನ್ನಿಂದ ನಿಮ್ಮ ಲೈಫಲ್ಲಿ ಏನೆಲ್ಲ ಮಿರಾಕಲ್ ಮಾಡ್ಕೋಬಹುದು, ನಿಮ್ಮ ಜೀವನ ಎಷ್ಟು ಚೆನ್ನಾಗಿ ಇಟ್ಕೋಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಪ್ಯಾಂಕ್ರಿಯಾಟಿಸ್ ಬಗ್ಗೆ ನಾನು ಇವಾಗ ಮಾತಾಡೋದಕ್ಕೆ ಬಂದಿದ್ದೀನಿ. ಸೊ ನನ್ನ ಜೊತೆಗೆ ಡಾಕ್ಟರ್ SM ರಾಜು ಸರ್ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ವೆಲ್ಕಮ್. ನಾನು ಪ್ರತಿ ಎಪಿಸೋಡಲ್ಲಿ ಬೇರೆ ಬೇರೆ ನೇಮ್ ಕೊಡ್ತಾ ಇದ್ದೀನಿ ವಿದೌಟ್ ಯುವರ್ ಕನ್ಫರ್ಮೇಷನು ಅಥವಾ ವಿದೌಟ್ ಯುವರ್ ಪರ್ಮಿಷನ್ನು. ಒಂದು ಹೇಳ್ತೀನಿ, ನಿಮ್ಮ ಇಂಟರ್ವ್ಯೂಗೆ ತಯಾರಾಗಿ ಬಂದರೆ ಅದು ಬೇರೆ ಪ್ರಶ್ನೆ ಇರ್ತೈತೆ. ನನಗಂತೂ ಎಲ್ಲ ಕಡೆ ಹೋಗ್ತೀನಿ, ಸ್ಟ್ರೈಟ್ ಹೇಳ್ತೀನಿ, ಎನಿ ಕ್ವಶನ್ಸ್ ನೀವು ಕೇಳಿ. ದೇವರು ನನ್ನ ಹತ್ರ ಉತ್ತರ ಕೊಟ್ಟಿದ್ದಾನೆ. ಎಸ್, ಬಿಕಾಸ್ ಅಷ್ಟು ರಿಸರ್ಚ್ ಮಾಡಿದ್ದೀರಾ. ಏನು ಗೊತ್ತಾ, ನಾನು ಒಂದು ಫಿಲ್ಮ್ ನೋಡೋದಂದ್ರೆ ಎಂಜಾಯ್ಮೆಂಟ್ ಮಾಡ್ತೀನಿ, ಪಾರ್ಟಿನಲ್ಲಿ ಎಂಜಾಯ್ ಮಾಡ್ತೀನಿ. ಇಲ್ಲಿ ಬಿಟ್ಟರೆ ಕೆಲಸ ಬ್ರೀತಿಂಗ್ ಎಷ್ಟಿರ್ತದೋ ಅದು ವರ್ಕ್ ಮಾಡ್ತಾನೆ ಇರ್ತೀನಿ. ನನಗೆ ಅದರಲ್ಲೇ ಮಜಾ ಸಿಗುತ್ತೆ ನನಗೆ. ಓಕೆ, ಇವತ್ತು ನಾವು ಪ್ಯಾಂಕ್ರಿಯಾಟಿಸ್ ಬಗ್ಗೆ ಮಾತಾಡೋಣ ಅಂತ ನಾನು ಟಾಪಿಕ್ ಸೆಲೆಕ್ಟ್ ಮಾಡಿದ್ದೀವಿ, ನಾನು ಮತ್ತು ನಿಮ್ಮ ಟೀಮ್. ಪ್ಯಾಂಕ್ರಿಯಾಟಿಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನಗೆ ತಿಳಿಸ್ಕೊಡಿ, ನಮ್ಮ ಇಡೀ ಈ ತಲೆ ಕೂದಲಿಂದ ಪಾದದವರೆಗೂ, ನನ್ನ ಪಾದದ ಚರ್ಮದವರೆಗೂ ನಮ್ಮ ಬಾಡಿಲಿ ತುಂಬ ಇಂಪಾರ್ಟೆಂಟ್ ಆರ್ಗನ್ ಯಾವುದು? ಒಂದು ಹೇಳ್ತೀನಿ, ಇಂಪಾರ್ಟೆಂಟ್ ಆರ್ಗನ್ನು ಟ್ರಕ್ನ ಕೆಲಸ ಮಾಡೋದು, ಟ್ರಕ್ ಇಂಜಿನ್, ಅದನ್ನೇ ಹಾರ್ಟ್ ಅಂತೀನಿ. ಟ್ರಕ್ ಇಂಜಿನ್, ಆ ಟ್ರಕ್ ಈಸ್ ಬ್ಲಡ್, ಅದರ ಇಂಜಿನ್ ಆರ್ಟ್. ಎಷ್ಟೋ ಸರಿ CME ಅಂತ ಕಂಟಿನ್ಯೂಯಿಂಗ್ ಮೆಡಿಕಲ್ ಎಜುಕೇಷನಲ್ಲಿ ಹೇಳಿದ್ರೆ ಡಾಕ್ಟರ್ಸ್ ಎಲ್ಲ ಹಾಗೆ ಮಾಡ್ಕೊಳ್ತಾರೆ. ಏನು ರಾಜು ಸರ್ ಒಳ್ಳೆ ಇಷ್ಟು ಸಿಂಪ್ಲಿಸಿಟಿ ಮಾಡಾಕಿದ್ರಿ ಇದನ್ನು ಪ್ರಿನ್ಸಿಪಲ್ಸ್ ಅಂತ. ಸೊ ಅದು 24 ಗಂಟೆ ಕೆಲಸ ಮಾಡಿದ್ರೇ ಪ್ರತಿ ಜೀವಕೋಶಕ್ಕೂ ಆಹಾರ ಹೋಗೋದು, ಅದರಿಂದ ಕಸ ತೆಗೆಯೋದು, ಅಂದರೆ ಟಾಕ್ಸಿನ್ಸು ಮತ್ತು ಕಾರ್ಬನ್ ಡೈಆಕ್ಸೈಡ್. ಪ್ರತಿ ಆರ್ಗನ್ನು ನೋಡಿಕೊಂಡಾಗ, ಅಂದರೆ ನಮ್ಮ ಬಾಡಿನಲ್ಲಿ 80ಕ್ಕಿಂತ ಮೇಲೆ ಆರ್ಗನ್ಸ್ ಇದೆ. ಪ್ರತಿ ಆರ್ಗನನ್ನು ನಾವು ಮಕ್ಕಳಂತ ಹೇಳ್ಬೋದು. ಎವ್ರಿ ಮಕ್ಕಳು ಇಂಟರ್ಕನೆಕ್ಟೆಡ್. ಅವೆಲ್ಲ ಖುಷಿಯಾಗಿತ್ತು ಅಂದರೆ ಬಾಡಿ ಖುಷಿಯಾಗಿರುತ್ತೆ. ಸೊ ಅದಕ್ಕೆ ಮೆಡಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು. ಆ ಮೆಡಿಟೇಷನ್ ಮಾಡಿದ್ರೆ ಎಷ್ಟು ಎನರ್ಜಿ ಇರ್ತಂದರೆ ನಿಮಗೆ ಏನೇ ಪೇನ್ ಇದ್ರೂ ಹೊರಟೋಗುತ್ತೆ. ಆಮೇಲೆ ಪ್ರಾಣಾಯಾಮ ಯಾಕೆ ಮಾಡಬೇಕಂತಂದರೆ ಪ್ರಾಣಕ್ಕೆ ವ್ಯಾಯಾಮ. ಯು ಕ್ಯಾನ್ ಇಮ್ಯಾಜಿನ್, ನಮ್ಮ ಲಂಗ್ ಎಕ್ಸಸೈಸ್, ಆಕ್ಸಿಜನ್ನ ಜಾಸ್ತಿ ಇದು ಮಾಡುವಂಥ ಶಕ್ತಿ ಸಿಗುತ್ತೆ ಅದಕ್ಕೆ. ಸೊ ಆದ್ದರಿಂದ ಎಂಟೈರ್ ಬಾಡಿ ನಮ್ಮ ಒಂದು ಏನನ್ಬೋದು ಅಂತಂದರೆ ಒಂದು ದೇವಸ್ಥಾನ ಅಂತ ಇಟ್ಕೊಳ್ಬೇಕು. ಅಥವಾ ನಾನೇನು ಹೇಳಬೇಕು ಅಂತಂದರೆ ಅದು ನಿಮ್ಮ ಮಗು, ನಿಮ್ಮ ಬಾಡಿ. ನಿಮ್ಮ ಮಗುನ ನೀವು ಪೋಷಣೆ ಮಾಡಲಿಲ್ಲ ಅಂದರೆ, ಅದನ್ನು ಸಂರಕ್ಷಣೆ ಮಾಡಲಿಲ್ಲ ಅಂದರೆ, ಆ ಮಗು ಯಾರೋ ಕೈಗೆ ಹೊರಟೋಗುತ್ತೆ. ಇಲ್ಲ ಮಿಷಿನ್ ಕೈಗೆ ಹೋಗುತ್ತೋ,
ಇಲ್ಲ ಡಾಕ್ಟ್ರ್ ಕೈ ಹೋಗುತ್ತೆ 24 ಗಂಟೆ ಆ ರೀತಿ ಇರಬೇಕಾಗ್ತದೆ. ಅದರಿಂದ ನಮ್ಮ ಬಾಡಿನ ಮಗು ಅಂದ್ಕೊಬೇಕು. ಸರ್ ನಿಜ ಸರ್, ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ನಮ್ಮ ಬಾಡಿನ ಮಗು ಥರ ಇಟ್ಕೋಬೇಕು ಅಂತ. ಬಟ್ ನಾವು ತುಂಬ ನೆಗ್ಲೆಕ್ಟ್. ಅದೊಂದು ಸ್ಟೋರಿ ಹೇಳ್ತೀನಿ. ಪ್ಲೀಸ್. ಒಬ್ಬ ಲೇಡಿ ಫಸ್ಟ್ ಮದುವೆ ಆಗ್ತಾಳೆ, ನನ್ನ ಮಗ ಸರಿ ಇಲ್ಲ ಅಂತ. ಸೆಕೆಂಡ್ ಮದುವೆ ಆಗ್ತಾಳೆ, ಅವನು ಸರಿ ಇಲ್ಲ, 3ನೇ ಮದುವೆ ಆಗ್ತಾಳೆ, ಅವನು ಸರಿ 4ನೇ ಮದುವೆ ಆಗ್ತಾಳೆ. ಸೊ 4ನೇ ಮದುವೆ ಆಗೋತ್ತಿಗೆ ಮುದುಕಿ ಆಗೋಗ್ಬಿಟ್ಟಿರ್ತಾಳೆ. ಅವನ್ನ ಹೇಳ್ತಾಳೆ 4ನೇ ಗಂಡನ್ನ, ಲೈ ನಾನೀಗ ಸಾಯ್ತಾ ಇದ್ದೀನಿ, ನೀನು ಬಾ ಅಂತ. ಅವನು ಓದಿತ, ನಾನೇಗೆ ಬರಲಿ, ನನಗೆ ಇನ್ನೂ ಏಜ್ ಇದೆ, ನೀನು ಸಾಯ್ತೀಯ, ಸಾಯಿ. ಸೊ ಎಲ್ಲರನ್ನೂ ಬಂದು ಕೊನೆಯಲ್ಲಿ ಮೊದಲನೇ ಗಂಡ ಹತ್ರ ಬರ್ತಾಳೆ. ಮೊದಲನೇ ಗಂಡ ರೆಡಿ ಇರ್ತಾನೆ. ಅಂದರೆ ಮೊದಲನೇ ಗಂಡ ಅಂದರೆ ನಮ್ಮ ಶರೀರ. ನಾವು ಶರೀರ ಬಿಟ್ಬಿಟ್ಟು ಹೆಂಡತಿ, ಗಂಡ, ಮಕ್ಕಳು, ಫ್ರೆಂಡ್ಸ್ ಅಂತ ಎಲ್ಲರೂ ನೋಡ್ತಾ 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 ನಮ್ಮ ಶರೀರನ ನಾವು ನೋಡ್ಕೊಂಡಿರಲ್ಲ. ಆವಾಗ ಅದು ನಮ್ಮ ಕೈಯಲ್ಲಿರೋದಿಲ್ಲ. ಸೊ ಆದ್ದರಿಂದ ಫಸ್ಟು ನಮ್ಮನ್ನು ನೋಡ್ಕೊಬೇಕು, ನಮ್ಮನ್ನು ಖುಷಿ ಇಡಬೇಕು. ಫಸ್ಟ್ ಬ್ರೈನಿಗೆ ಖುಷಿ ಕೊಡಬೇಕು. ಅದು ಏನು ಹೇಳುತ್ತೋ ಅದನ್ನೆಲ್ಲ ಕೇಳ್ತಾ ಇರಬೇಕು ಸರ್ಟನ್ ಲೆವೆಲ್. ಆವಾಗ ಬಾಡಿನೂ ಖುಷಿ ಆಗ್ತೈತಿ. ಸೊ ಈಗ ನಾನು ಹೇಳ್ತೀನಿ ಪ್ಯಾಂಕ್ರೆಟೈಟಿಸ್. ಎಸ್, ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸರ್, ನನಗೆ ಆ್ಯಕ್ಚುಲಿ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ನಮ್ಮ ಬಾಡಿನ ಮಗು ಥರ ಇಟ್ಕೋಬೇಕು ಅಂತ. ಸರ್, ನಾವು ನಮ್ಮ ಎವ್ರಿ ಡೇ ಲೈಫಲ್ಲಿ ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಸರ್. ನಮ್ಮ ತಲೆ ಕೂದಲು ಉದುರ್ತಾ ಇದ್ದರೆ ಏನೋ ಸರಿ ಹೋಗುತ್ತೆ ಬಿಡು, ದೃಷ್ಟಿ ಆಗಿರ್ಬೇಕು ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ಅಥವಾ ನಮಗೆ ಸ್ಕಿನ್ ಡ್ರೈ ಆಗ್ತಿದ್ರೂ ನೆಗ್ಲೆಕ್ಟ್ ಮಾಡ್ತೀವಿ. ಅಥವಾ ಕಾನ್ಸ್ಟಿಪ್ಯೂಷನ್ ಆದ್ರೂ ನೆಗ್ಲೆಕ್ಟ್ ಮಾಡ್ತಿರ್ತೀವಿ. ಅಥವಾ ಕಣ್ಣುರಿ ಬರ್ತಾ ಇದೆ ಅಂದ್ರೂ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಹೊಟ್ಟೆ ನೋವು ಬಂದ್ರೂ ಏನೋ ಒಂದು ಟ್ಯಾಬ್ಲೆಟ್ ತೊಗೊಳ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ನೆಗ್ಲೆಕ್ಟ್ ಮಾಡಿ 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 ಏನು ಮಾಡ್ಕೊಳ್ತಿದ್ದೀವಿ ನಮ್ಮ ಶರೀರನ ಅಂತ ನನಗನ್ನಿಸ್ತಾ ಇದೆ ಲಿಟ್ರಲಿ. ಏನು ಗೊತ್ತಾ, ನಾವು ನಮ್ಮ ಬಗ್ಗೆನೇ ಯೋಚನೆ ಮಾಡಲ್ಲ. ಸ್ವಲ್ಪ ಯೋಚನೆ ಮಾಡಿದ್ರೂ ನಮ್ಮನ್ನು ನಾವು ಕರೆಕ್ಟ್ ಮಾಡ್ಕೊಬೋದು. ಬೆಸ್ಟ್ ಈಸ್ ಸ್ವಲ್ಪ ಅನೀಸಿನೆಸ್ ಆಯಿತಾ, ಊಟ ಬಿಟ್ಬಿಡ್ರಿ, ಅನಿಮಲ್ಸ್ ಬಿಟ್ಟಂಗೆ. ಇಲ್ಲ ತಿನ್ನಲೇಬೇಕಾ, ಸಲಾಡ್ ತಿನ್ನಿ, ಅಥವಾ ಫ್ರೂಟ್ಸ್ ತಿನ್ನಿ, ಜ್ಯೂಸಸ್ ಕುಡೀರಿ. ಸೊ ಆಟೋಮೆಟಿಕ್ಲಿ ಬಾಡಿನಲ್ಲಿ ಇನ್ಬಿಲ್ಟ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಕರೆಕ್ಟ್ ಮಾಡ್ಕೊಂಡು ಹೋಗ್ತೈತೆ. ನಾವು ಇಮ್ಮಿಡಿಯೇಟಾಗಿ ಆ ಮಾತ್ರೆ ತೊಗೊಳ್ಬೇಕು, ಇದು ಮಾಡಬೇಕು ಅಂದ್ಕೊಂಡು ಇದು ಮಾಡ್ತೀವಿ. ಸೊ ಆದ್ದರಿಂದ ಫಸ್ಟ್ ನಮ್ಮ ಬಾಡಿ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ಅದನ್ನು ಕರೆಕ್ಟಾಗಿ ಇದು ಮಾಡಬೇಕು. ಅದಿಲ್ಲ ಅಂದರೆ ಉಪಯೋಗ ಆಗಲ್ಲ ಅಂತ ನಾನು ಹೇಳ್ತೀನಿ. ಓಕೆ ಸರ್. ಸೊ ನಾವು ಇವಾಗ ಡಿಸೀಸ್ ಬಗ್ಗೆ ಮಾತಾಡೋಣ ಸರ್. ಈ ಪ್ಯಾಂಕ್ರಿಯಾಟೈಟಿಸ್ ಏನು ಹಿಂಗಂದರೆ? ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ಒಂದೇ ಗೊತ್ತವರಿಗೆ, ಪ್ಯಾಂಕ್ರಿಯಾಟೈಟಿಸ್ ಬಂದರೆ ನರಳಿ ಸಾಯಬೇಕು ಅಂತದ್ದು ಅದೊಂದೇ ಗೊತ್ತಿರುತ್ತೆ. ನರಳಬೇಕಾಗ್ತೈತೆ ಆ ಪೇಯ್ನ್ಗೆ. ಹೌದು, ಯು ಕೆನಾಟ್ ಇಮ್ಯಾಜಿನ್ ಆ ಪೇಯ್ನು. ಅದಕ್ಕೆ ಮೆಡಿಕೇಶನ್ಸ್ ಇದೆ, ವೆರಿ ಎಕ್ಸ್ಪೆನ್ಸಿವ್. 10,000-20,000 ರೂಪಾಯಿ ಪರ್ ಮಂತ್ ಆಗುತ್ತೆ ಎನ್ಸೈಮ್ಸ್ದು. ಪ್ಲಸ್ ಡಯಾಬಿಟಿಸ್ಗೆ ಹಾಕ್ತಾರೆ, ಅಲ್ಲಿ ಇನ್ಸುಲಿನ್ ತೊಗೊಳ್ಬೇಕಾಗ್ತೈತೆ. ಸೊ ಈ ರೀತಿ ಪ್ಯಾಂಕ್ರಿಯಾಟೈಟಿಸ್ಗೆ ಎಲ್ಲಕ್ಕೂ ಏನೋ ಒಂದು ಮಾಡಿದ್ದಾರೆ ಅಲೋಪತಿಯಲ್ಲಿ. ಪ್ಯಾಂಕ್ರಿಯಾಟೈಟಿಸ್ ಇದುವರೆಗೂ ಸಹ ನೋವಿಂದ ನರಳೋದನ್ನು ದೂರ ಮಾಡೋದಕ್ಕೆ ಏನೂ ಇಲ್ಲ. ಆ ಪೇನ್ ಕಿಲ್ಲರ್ ಇಲ್ಲ. ಸ್ಟ್ರೈಟ್ ಅವೇ ಹೇಳ್ಬಿಡ್ತಾರೆ. ಪಾಪ ಡಾಕ್ಟರ್ಸ್ ಏನು ಮಾಡೋಕ್ಕತ್ತೆ, ಅವ್ರು ಏನಿರ್ತಾರೋ ಅದರ ಲೆವೆಲ್ವರೆಗೆ ಅವರು ಸರ್ವಿಸ್ ಕೊಡೋಕ್ಕಾಗ. ಬಟ್ ಎಷ್ಟೋ ಜನ ಆ ನೋವು ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿರೋ ಸ್ಟೋರಿ ಓದಿದ್ದೀನಿ. ಈಗ ನೀವು ಅಂದ್ರಲ್ಲ, ಒಂದು ಟೆಸ್ಟ್ ಮನಿ ಇಂಗ್ಲೀಷ್ನಲ್ಲಿದೆ. ಈಸ್ ಅ ಫಿಲ್ಮ್ ಪ್ರೊಡ್ಯೂಸರ್. ಅವರು ಈ ಮಾತು ಹೇಳಿದ್ದಾರೆ. ನಿನ್ನೆ ಯಾರಿಗೂ ಕಳಿಸ್ಬೇಕಾಗಿತ್ತು. ಐ ವಾಸ್ ಡಿಸ್ಕಸಿಂಗ್ ವಿತ್ ಪೋಲ್ಯಾಂಡ್ ಡಾಕ್ಟರ್ಸ್ ಗ್ರೂಪ್. ಸೊ ಆವಾಗ ಅವ್ರಿಗೆ ಡಿಸ್ಪ್ಲೇ ಮಾಡ್ತಾ ಇದ್ದೆ ಅದನ್ನು. ವೈಲ್ ಈಸ್ ಸೇಯಿಂಗ್ ದಟ್ ಅಂದರು, ನಾನು ಸೂಸೈಡ್ ಮಾಡ್ಕೊಳ್ಬೇಕಂತಿದ್ದೆ ಸರ್, ಐ ಆಮ್ ಥಿಂಕಿಂಗ್ ಆಫ್ ಟು ಗೆಟ್ ಸೂಸೈಡ್ ಮೈ ಸೆಲ್ಫ್ ಅಂತ. ಸೊ ಈಗ ಮೋಸ್ಟ್ ಇಂಪಾರ್ಟೆಂಟು ಟೆಕ್ನಿಕಲಿ ಹೇಳ್ತೀನಿ, ನಾಡು ಭಾಷೆಯಲ್ಲಿ. ಓಕೆ, ಇವಾಗ ಇದ್ದುಕೊಳ್ಳೋದು ಇನ್ನು ಪ್ಯಾಂಕ್ರಿಯಾಸ್. ಈ ಪ್ಯಾಂಕ್ರಿಯಾಸಲ್ಲಿ 2 ಕೆಲಸ ಇದೆ. ಆಚಿನ ಕೆಲಸ ಒಂದಿದೆ, ಒಳಗಡೆ ಕೆಲಸ ಒಂದಿದೆ. ಆಚಿನ ಕೆಲಸನ ಟೆಕ್ನಿಕಲಿ ವಿ ಆರ್ ಕಾಲಿಂಗ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಫಂಕ್ಷನ್ಸ್. ಅಂದರೆ ಆಚೆ ಇರೋ ಇದು ಪ್ಯಾಂಕ್ರಿಯಾಸ್ದ ಕೆಲಸ ಡೈಜೆಸ್ಟಿವ್ ಎನ್ಸೈಮ್ಸನ್ನು ಉತ್ಪತ್ತಿ ಮಾಡೋದು, ಅದನ್ನು ಮೇಂಟೈನ್ ಮಾಡೋದು. ಏನು ಲೈಪೇಸ್ ಆ್ಯಂಡ್ ಅಮೈಲೇಸ್. ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತಿದೆ ಒಳಗಡೆ, ಬೀಟಾ ಸೆಲ್ಸ್, ಅದು ಇನ್ಸುಲಿನ್ ಹಾರ್ಮೋನಿನ ಇದು ಮಾಡೋದು, ಉತ್ಪತ್ತಿ ಮಾಡೋದು. ಒಳಗಡೆ ಏನಾದರೂ ಕೆಲಸ ಮಾಡಲಿಲ್ಲ ಅಂದರೆ ವರ್ಲ್ಡಲ್ಲಿ ವಿಜ್ಞಾನ ಇದೆ, ಮೆಟ್ಫಾರ್ಮಿನ್,
ಟ್ಯಾಬ್ಲೆಟ್ಸ್ ಅಂತೆ ಮತ್ತು ಇನ್ಸುಲಿನ್ ಅಂತೆ ಇದು ಆಚೆ ಇತ್ತು ಅಂದರೆ ಎನ್ಸೈಮ್ಸ್ ಸ್ವಲ್ಪ ಇದು ಮಾಡ್ತಾರೆ, ಅದಲ್ಲದೆ ಸ್ಟೆರಾಯ್ಡ್ಸು, ಇನ್ನೇನು ಇಲ್ಲ. ನನ್ನಲ್ಲಿ ಐ ಆಮ್ ಟೆಲಿಂಗ್ ಯು ಒಂದು ಜೋಕು ಹೇಳ್ತೀನಿ, ನನಗಂತೂ ಇದು ಅಹಂಕಾರನೂ ಅಲ್ಲ, ಇದು ಅಲ್ಲ, ಅತಿಶಯೋಕ್ತಿನೂ ಅಲ್ಲ. ಊರಿಗೆ ಬಂದು ಹುಡುಗಿ ನೀರಿಗೆ ಬರಬೇಕಂತೆ. ಹೌದು, ಅದು ಹಳೆ ಕಾಲದ ಗಾದೆ. ಅಂದರೆ ಹೊಸ್ದಾಗಿ ಮದುವೆ ಆದಾಗ ಊರಿಗೆ ಬಂದ್ಲು ಹುಡುಗಿ ಅಂದರೆ ನೀರಿಗೆ ಬಾರದೇ ಇರ್ತಾಳ. ಬರಲೇಬೇಕು ಆಚೆ, ಯಾಕೆಂದರೆ ನೀರು ನೆಸೆಸಿಟಿ ಆಗಿನ ಕಾಲದಲ್ಲಿ. ಈಗಂತೂ ಪೈಪ್ಲೈನ್ಸ್ ಎಲ್ಲ ಬಂದರೆ, ಆದರೂ ಈಗೆಲ್ಲ ಸೋಷಿಯಲೈಸೇಷನ್ ಮೊದಲ ಕಾಲದ ಗಾದೆ. ಈ ರೋಗ ಬಂತು ಅಂದರೆ ಎಲ್ಲೂ ಇಲ್ಲ ವಿಜ್ಞಾನ ಅಂತಲೇ ನಾನು ಹೇಳ್ತೀನಿ, ನನ್ನಲ್ಲೇ ಇರೋದು ಅಂತ. ಆಮೇಲೆ ಎಷ್ಟು ಫಾಸ್ಟಾಗಿ ರಿಕವರಿ ಆಗ್ತಾರೆ ಅಂದರೆ, ಇವನ್ ನನಗೂ ಒಂಥರ ಆಶ್ಚರ್ಯ ಅನಿಸುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಯಾರ್ದು ಅಬ್ನಾರ್ಮಲಿಟಿ ಕೇಸ್ ಇರುತ್ತೆ ಅವರಿಗೆ ನನ್ನ ನಂಬರ್ ಕೊಡ್ತೀನಿ, ಅವ್ರ ನಂಬರ್ ಸೇವ್ ಮಾಡ್ಕೊಡ್ತೀನಿ. ಯಾಕಂದ್ರೆ ನನಗೆ ಕುತೂಹಲ ಎಷ್ಟು ಬೇಗ ಅವ್ರು ಚೆನ್ನಾಗ್ತಾರೆ ಅಂತ. ಒಬ್ಬ ವ್ಯಕ್ತಿ 3,000+ ಲೈಪೇಸ್, ಯಾರು ನಂಬಕ್ಕಾಗಲ್ಲ ಇದನ್ನು. ಇಟ್ ಹ್ಯಾಸ್ ಪಬ್ಲಿಷ್ಡ್ ಇನ್ ಇಂಟರ್ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಜರ್ನಲ್. ಅದನ್ನು ನಾನು ಕೇಸ್ ಸ್ಟಡಿ ಆಗಿ ಕಳಿಸಿದ್ದೆ, ರಿಸರ್ಚ್ ಆರ್ಟಿಕಲ್ ಮಾಡಿ. ಅಮೈಲೇಸ್ 1,000+. 10 ದಿನಕ್ಕೆ ಇಟ್ ಹ್ಯಾಸ್ ಕಮ್ ಡೌನ್ ಟು 98 ಅಂದರೆ ಯು ಕ್ಯಾನ್ ಇಮ್ಯಾಜಿನ್. 10 ದಿನ, 3 ದಿನಕ್ಕೆ ಕೊಟ್ಟೆನೋ ಹೋಗಿದೆ. ಆ ರೀತಿ ನಮ್ಮ ಬಾಡಿನಲ್ಲಿ ಇನ್ಬಿಲ್ಡ್ ಸಿಸ್ಟಮ್ ತಾಕತ್ತಿದೆ. ಅದಕ್ಕೆ ಬಹುಶಃ ನಾನೇನು ಕಂಡುಹಿಡಿದಿದ್ದೀನಿ, ಬಹುಶಃ ಆ 2ನೇ ಬ್ರೈನ್ ಅಂತ ನಾನೇನು ಹೇಳ್ತೀನಿ, ಹೊಟ್ಟೆಯಲ್ಲಿರೋ ಉಪಯುಕ್ತ ಜೀವಾಣುಗಳಿಗೆ ಮದರ್ ಆಫ್ ಎಂಟೈರ್ ಬಾಡಿ ಅಂತ ಹೇಳ್ತೀನಿ, ಅದನ್ನು ಆರ್ಗನ್ಸ್ಗೆ, ಅದನ್ನು ಬಹುಶಃ ನಾನು ಟಚ್ ಮಾಡ್ತಾಯಿದ್ದೀನಿ ಅಂತ ಕಾಣುತ್ತೆ. ಅಲ್ಲಿ ಯಾವುದೋ ಒಂದು ಮೈಕ್ರೋಬ್ಸು ಆ ಒಂದು ಪ್ಯಾಂಕ್ರಿಯಾಟೈಟಿಸ್ ಆಗೋದಕ್ಕೆ ಕಾರಣ ಆಗಿ ಯಾವುದೋ ಆರ್ಗನ್ಸ್ನ ಸಪೋರ್ಟಿವ್ ಆರ್ಗನ್ಸ್ಗೆ ಆಹಾರ ಕೊಡದೆ ಅದು ಕುಂಠಿತ ಆಗಿರೋದ್ರಿಂದ ಇದಕ್ಕೆ ಆ ಪೋಷಣೆ ಏನೋ ಹಾರ್ಮೋನ್ ಸಿಗ್ತಾ ಇಲ್ಲ ಅಂತ ಕಾಣುತ್ತೆ. ವರ್ಲ್ಡಲ್ಲಿ ನಮ್ಗೆ ಗೊತ್ತಿಲ್ಲ ಅದು, ಅದರಿಂದ ಅದು ಪ್ರಾಬ್ಲಮ್ ಆಗಿರಬೇಕು. ನಾನು ಅದನ್ನು ರಿವೈವ್ ಮಾಡ್ತಾ ಇದ್ದೀನಿ ಅಂತ ಕಾಣುತ್ತೆ. ಇಲ್ಲ ಅಂದರೆ ಇದು ಮ್ಯಾಜಿಕ್ ಅಂತೂ ಅಲ್ಲ ಸರ್. ಜಗತ್ತಲ್ಲೇ ಇದಕ್ಕೆ ಪೇನ್ ಕಿಲ್ಲರ್ ಅನ್ನೋ ಥರ ಏನೂ ಇಲ್ಲ ಅಂತ, ಏನು ಬಟ್ ಇಲ್ಲಿ ಹೆಂಗೆ ಕಮ್ಮಿ ಆಗುತ್ತೆ? ನಾನು ಅದೇ ಹೇಳಿದ್ನಲ್ಲ, ವರ್ಲ್ಡಲ್ಲಿ ಇದುವರೆಗೂ ಸಹ ನಮ್ಮಲ್ಲಿ more than 80 ಆರ್ಗನ್ಸ್ ಇದೆ. ಪ್ರತಿ ಆರ್ಗನ್ಸ್ಗೂ ಬೇರೆ ಬೇರೆ ಟೇಸ್ಟ್ ಇದೆ, ಕರೆಕ್ಟ್, ಬೇರೆ ಬೇರೆ ಅದಕ್ಕೆ ಊಟ ಬೇಕು. ಹೌದು. ಆಕ್ಸಿಜನ್ ಈಸ್ ಕಾಮನ್ ಫ್ಯಾಕ್ಟರ್, ಊಟ. ರಿಮೈನಿಂಗ್ ನ್ಯೂಟ್ರಿಯೆಂಟ್ಸ್ ಬೇರೆದು ಬೇಕು, ಎನ್ಸೈಮ್ಸ್ ಬೇರೆದು ಬೇಕು, ಆಮೇಲೆ ಹಾರ್ಮೋನ್ಸ್ ಬೇರೆದು ಬೇಕು ಅಂತ ಕಾಣುತ್ತೆ. ಅದನ್ನು ಇದುವರೆಗೂ ಸಹ ವರ್ಲ್ಡಲ್ಲಿ ಮೆಡಿಕಲ್ ಸೈನ್ಸು ಎಲ್ಲನೂ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಇಲ್ಲ ಅಂದರೆ ಎನಿ ರೋಗ ಬಂದ್ರೂ ಅದನ್ನು ಕ್ಯೂರ್ ಮಾಡ್ಬೋದಾಗಿತ್ತು. ಈಗ ನಾನು ಅದನ್ನೇ ಒಂದು ಡಿಸಾರ್ಡರ್ ಪ್ಯಾಂಕ್ರೆಟಿಸ್ ಟ್ರೀಟ್ ಮಾಡ್ತು ಅಂತಂದರೆ 12.8 HbA1c reduced to 9 point something in 1 month and left insulin 12 units plus 12 units, night 12, post food 20, last 2 units same day ಬಿಟ್ಟಿದ್ದಾರೆ. ಸಮ್ ಗೌಡ ಅಂತ ಆ ಹುಡುಗ, ಈಸ್ 29-year-old. ಅವತ್ತು ನಾನು ತೋರಿಸ್ತೀನಿ. Good name? My name is Rahul Gowda, sir. How old you are? Sir, I am 29. From which place you are? Sir, Bangalore, Jalalli. Tell me, what health disorder was diagnosed? Sir, I was diagnosed with pancreatitis. Okay. On 2022. 22. Exactly in May month. I don't know the reason for pancreatitis, but I was suffering from abdomen pain for such a long time. I've been admitted to hospital for almost 20 times only for the pain. But when I checked with my doctors or other specialists, they told me saying that there is no treatment for pancreatitis. So I completely gave up on it, and I was also diabetic after pancreatitis. My HbA1c level was 12.8 and my post sugar levels was somewhere around 420 to 440, and post breakfast my sugar levels were almost 500 and above. But right now, after coming to you, Raju sir, how you came to know about that I am treating for pancreatitis? Mane Rasaduta sir. That YouTube channel, wonderful. I usually refer YouTube and go check blogs regarding anything which I want to know.
So when doctors told me that there is no treatment for pancreatitis, I was not ready to believe it, because even I No, think- it is true. Yeah. In the world, except me, yeah. from Neo Ayurveda Miracle Drinks, nobody Yes. is having this treatment protocol. Yes, sir. And I went and checked in YouTube saying that if there is any treatment for pancreatitis. The first video was suggested, Dr. Rajesh sir. You only told me. After that, you explained so many things, saying that for kidney disorders, there is a treatment called as transplant. But for pancreatitis, there is nothing. You have to live with it for Pain. whole life. So I thought, let me give a try. I called your people and booked an appointment. I was here within a week of time, and I met you for the first time, and you told me that 100% this will be cured. Because when I came first day here, I took a blood test, HbA1c, which was 12.8. So exactly 1 month, it's 9.2. So I'm very happy with the results, sir. So I will be continuing this till I get cured, and I will also suggest many people. 27 years pancreatitis disappeared in 1 month. ಯಾಕಂದ್ರೆ ಏನು ಗೊತ್ತಾ, ಎಷ್ಟು ಅಬ್ನಾರ್ಮಲ್ ಇರೋರು ಹೆಂಗೆ ಆಗ್ತಾರೆ ಅಂತ ಚೆನ್ನಾಗಿ ಆಗ್ತಾರೆ ಅಂದರೆ, ನಾನು ಹೇಳ್ತೀನಲ್ಲ, ಅದಕ್ಕೆ ಅನ್ನೋದು. ಸರ್ ಇದು ಯಾಕೆ ಆಗುತ್ತೆ ಸರ್? ಎಸ್, ನಮ್ಮ ಹೊಟ್ಟೆಯಲ್ಲಿರೋ ಮೈಕ್ರೋಬ್ಸ್ ಏನಿದೆ ಅದರಲ್ಲಿ ಯಾವುದೋ ಕುಂಠಿತ ಆಗಿದೆ, ಹ್ಯಾಂಡಿಕ್ಯಾಪ್ ಆಗಿದೆ, ಅದು ಕೆಲಸ ಮಾಡ್ತಾ ಇಲ್ಲ. ಅದರಿಂದ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ ಸಪ್ಲೈ ಮಾಡ್ತಾ ಇಲ್ಲ ಸಮ್ ಆರ್ಗನ್ಸ್ಗೆ. ಆ ಆರ್ಗನ್ಸ್ ಸಪೋರ್ಟಿವ್ ಆಗಿರ್ತದೆ ಅಂತ ಕಾಣುತ್ತೆ ಇದಕ್ಕೆ ಎಂಡೋಕ್ರೈನ್ ಎಕ್ಸೋಕ್ರೈನ್ ಪಾರ್ಟ್ ಆಫ್ ದಿ ಪ್ಯಾಂಕ್ರಿಯಸ್ಗೆ. ಸೊ ನನ್ನಲ್ಲಿ ಒಂದು ಟ್ರೀಟ್ಮೆಂಟ್ ಆಯಿತು ಅಂದರೆ ಸೇಮ್ ಇದರಲ್ಲಿ ಮಲ್ಟಿಪಲ್ ಆರ್ಗನ್ಸ್ ರಿಜುವಿನೇಟ್ ಆಗ್ತಿತ್ತು. ಈಗ ಒಂದು ಟ್ರೀಟ್ಮೆಂಟಲ್ಲಿ ಡಯಾಬಿಟಿಸು ಕ್ಲಿಯರ್ ಆಯಿತು, ಇದು ಕ್ಲಿಯರ್ ಆಯಿತು, ಏನು ಬಾಡಿ ಎಲ್ಲ ಆಲ್ ಓವರ್ ದ ಬಾಡಿ. ಆಮೇಲೆ ವೆಯ್ಟ್ ಭಾರಿ ಡಿಕ್ರೀಸ್ ಆಗಿದ್ದು, ವೆಯ್ಟ್ ಗೇನ್ ಆಯಿತು. ಯು ಕಾಂಟ್ ಇಮ್ಯಾಜಿನ್. ಸಿ, ನಾನು ಅಡ್ರೆಸ್ ಮಾಡೋದು ದ ಹೋಲ್ ಬಾಡಿಗೆ. ದಿಸ್ ಇಸ್ ದ ಯುನಿಕ್ನೆಸ್ ಆಫ್ ದ ಆಯುರ್ವೇದ. ರೈಟ್ ಸರ್, ನೀವು ಇದನ್ನು ಹೇಳ್ತಾ ಇದ್ದಾಗ ನನಗೊಂದು ಕ್ವೆಶನ್ ಬಂತು. ಆ್ಯಕ್ಚುಲಿ ಚಿಕ್ಕ ಮಕ್ಕಳು ಅಳ್ತಾ ಇರ್ತವೆ, ತುಂಬ ಅಳ್ತಾ ಇರ್ತವೆ. ಯಾಕೆ ಅನ್ನೋ ಹೊಟ್ಟೆ ನೋವು ಅಂತ. ಕೆಲವೊಬ್ಬ ಮಕ್ಳಿಗೆ ಮಾತೇ ಬರಲ್ಲ, ಸೊ ಹೊಟ್ಟೆ ನೋವು ಅಂತ ಏನೋ ಕಂಡು ಹಿಡಿತಾರೆ. ಕೆಲವೊಬ್ರು ಮಕ್ಕಳು ನಿಜವಾಗ್ಲೂ ಹೊಟ್ಟೆ ನೋವ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು 5 ಇಯರ್ಸ್ 6 ಇಯರ್ಸ್ 7 ಇಯರ್ಸ್ ಹೀಗೆ ಅಳ್ತಾ ಇರ್ತಾರೆ. ಸೊ ಆ ಮಕ್ಕಳಿಗೆ ಏನಾಗಿದೆ ಅಂತ ಪೇರೆಂಟ್ಸಿಗೆ ಕಂಡು ಹಿಡಿಯೋದಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಅಂಥ ಮಕ್ಕಳಲ್ಲೂ ಕೂಡ ಇದು ಶುರುವಾಗೋ ಲಕ್ಷಣ ಇದೆಯಾ, ಅಥವಾ ಯಾವ ಏಜ್ ಗ್ರೂಪ್ನವರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ? ಇದು ಹೆರಿಡಿಟ್ರಿ ಬರುತ್ತಾ, ಹೇಗೆ ಸರ್ ಇದು? ನೋಡಿ, ಒಬ್ಬ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ 6 ಇಯರ್ಸ್ ಇದೇ ರೀತಿ ನೋಡಿ, ಕೊನೆಯಲ್ಲಿ JSS ಮೆಡಿಕಲ್ ಕಾಲೇಜು, ಆಯುರ್ವೇದಿಕ್ ಕಾಲೇಜು ಮೈಸೂರು ಎಲ್ಲ ಆದಾಗ ಅಲೋಪತಿಕ್ JSS ಮೆಡಿಕಲ್ ಕಾಲೇಜಲ್ಲಿ ಎಲ್ಲ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು ಪ್ಯಾಂಕ್ರಿಯೈಟಿಸ್ ಇದೆ ಅಂತ. ಅಲ್ಟಿಮೇಟ್ಲಿ ಡಾಕ್ಟರ್ ಹೇಳಿದ್ರು ಏನೂ ಇಲ್ಲ ಇದಕ್ಕೆ. ದೆನ್ ಥ್ರೂ ಅಗೇನ್ ಸೋಷಿಯಲ್ ಮೀಡಿಯಾ ನನ್ನ ಹತ್ರ ಬಂದರು. ಆ ಮಗು ಒಂದೇ ತಿಂಗಳಿಗೆ ಚೆನ್ನಾಗಾಯಿತು. ಆಮೇಲೆ ಆ ರಿಪೋರ್ಟ್ ತೊಗೊಂಡು ಬಂದರು. ಒಂದೇ ತಿಂಗಳಕ್ಕೇನೆ ಅದು ಏನು ಸ್ಟೋನ್ಸ್ ಇತ್ತು ಅದು ಕ್ಲಿಯರ್ ಆಗಿತ್ತು. ಯು ಕಾಂಟ್ ಇಮ್ಯಾಜಿನ್. ಸೆಕೆಂಡ್ ನಾನು ಹೇಳ್ತೀನಿ, ಕ್ರಾನಿಕ್ ಅಂತ ಅಳ್ತಾ ಇರ್ಲತ್ತೆ ಮಗು. ನಮ್ಮನೆ ಕುಕ್ಕು ಕಮಿಷನ್ ಆಗಿದ್ದಾಗ ಕುಕ್ಕ ಇದ್ದ, ಕೆಲಸ ಅಲ್ಲಿ ಬಿಟ್ಟು ನನ್ನಲ್ಲಿ ಜಾಯ್ನ್ ಆದ. ಹಿ ಈಸ್ ಟು ಹೆಲ್ಪ್ ಇನ್ ಫಾರ್ಮುಲೇಷನ್ಸ್ ಆಫ್ ದಿ ಮೆಡಿಕೇಶನ್ಸ್. ಗ್ಯಾಸ್ಟ್ರಿಕ್ದು ಎಲ್ಲ ತೊಗೊಂಡೋಗೋರು. ಅವಾಗೆಲ್ಲ ಲೈಸೆನ್ಸ್ ಏನಿಲ್ಲ, ಗೊತ್ತಿದ್ದವ್ರಿಗೆಲ್ಲ ಕೊಡ್ತಾಯಿದ್ದೆ. ಆ್ಯಸ್ ಅ ಪ್ಯಾಷನ್ ಮಾಡ್ತಾಯಿದ್ದೆ. ಅವ್ರ ಮನೇಲಿ ಇತ್ತಂತೆ. ಪಕ್ಕದ ಮನೆ ಮಗು ನೀವು ಹೇಳ್ದಂಗೆ ಏನು 10 ಇದು ಮಾಡ್ತಾಯಿತ್ತು, 4 ವರ್ಷನೋ ಏನೋ, ಹಿಡ್ಕೊಂಬಿಟ್ಟು 2 ಕ್ಯಾಪ್ ಆಗ್ತಂದಂತೆ ಮೆಡಿಸನ್ನ. ಒಳ್ಳೆ ಕರ್ರಿಗೆ ಪಿಲೇಟ್ಸ್ ಹಂಗೆ ಗಟ್ಟಿಯಾಗಿ ಮಲ ಈಚೆಗೆ ಬಂತಂತೆ ವಿತ್ ಇನ್ ನೋ ಟೈಮ್. ರಿಲ್ಯಾಕ್ಸ್ ಆಗೋದು ಆ ಪವರ್ ಇದೆ ನಾನು ಕಂಡಿಡಿದಿರೋ ವ್ಯಕ್ತಿಯಲ್ಲಿ. ದಿಸ್ ವಾಸ್ ಟೋಲ್ಡ್ ಬೈ ವಿಜಯ್ ಪಾಸ್ವಾನ್ ಅಂತ ನಮ್ಮ ಕುಕ್. ಯು ಕ್ಯಾನ್ ಇಮ್ಯಾಜಿನ್. ವೆಲ್ ಸರ್, ನೀವು ಇಷ್ಟೆಲ್ಲ ಹೇಳ್ತಿರ್ಬೇಕಾದ್ರೆ ಈ ಪ್ರಾಡಕ್ಟ್ ಅಥವಾ ಈ ಮೆಡಿಸಿನ್ ಏನಿದೆಯಲ್ಲ, ಇದನ್ನು ಹೇಗೆ ತಗೋಬೇಕಾಗುತ್ತೆ, ಯಾವ ಪ್ರಮಾಣದಲ್ಲಿ ತಗೋಬೇಕಾಗುತ್ತೆ, ಈ ಮೆಡಿಸಿನ್ ತಗೊಳ್ಳುವಾಗ ಪಥ್ಯ ಹೇಗಿರಬೇಕಾಗುತ್ತೆ? ಪಥ್ಯ ಕಿಡ್ನಿ ಆಹಾರ ಪದ್ಧತಿ ಅಂತ ಹೇಳಿದ್ದೀನಿ. ಕಿಡ್ನಿ ಆಹಾರ ಪದ್ಧತಿನಲ್ಲಿ 25% ಕೆಳಗಡೆ ಅನ್ನ ಅಥವಾ ರೊಟ್ಟಿ ತಿನ್ನಬೇಕು. ರಾಗಿ ಮತ್ತು ಸಿರಿಧಾನ್ಯ ತಿನ್ನಂಗಿಲ್ಲ, ಕರಗಲ್ಲ. ಅನ್ನ ಅಂದರೆ ಬೆಸ್ಟ್, ಅದು ಈಸಿಯಾಗಿ ಕರಗ್ತೈತೆ. ಅದು ಗಂಜಿ ತೆಗಿಬೇಕು. 60% ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ತಿನ್ನಬೇಕು. ಓಕೆ.
ಬೇಯಿಸಿದ್ದ ರಾ ಬೇಯಿಸಿದ್ದು ಸೊಪ್ಪಿನ ಪಲ್ಯಗಳು ಅದು ಹೆಂಗೆ ಮಾಡೋಕ್ಕಾಗುತ್ತೆ ಇದು ಎಸ್ ಪಲ್ಯಗಳು. ಆಮೇಲೆ ಸಲಾಡ್ 10-20%. 2 ಸರಿ ರಾ ವೆಜಿಟಬಲ್ ಜ್ಯೂಸು ಹೆಂಗೆ ಅಂತ ಬರೆದಿದ್ದೀನಿ. 2 ಸರಿ ಇದು ಏನು ಬನಾನಾ ಸ್ಟೆಮ್ ಜ್ಯೂಸು, ಅದು ಸಿಗಲಿಲ್ಲ ಅಂತಂದರೆ ಸೋರೆಕಾಯಿ ಜ್ಯೂಸು. 1 ಸರಿ ಬೆಳ್ಳುಳ್ಳಿ ಶುಂಠಿ ಮೆಂತೆ ಕಾಳು. ಅದಕ್ಕೆ ಆ್ಯಂಟಿ ಏಜಿಂಗ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಇಮ್ಯೂನ್ ಕೇರ್ ಅಂತ 3 ಔಷಧಿ ಬೆಳಗ್ಗೆ 3 ಔಷಧಿ ಸಂಜೆ. ಕ್ಯಾಪ್ಸುಲ್ ಇದೆ, ಅದು ಲಿಕ್ವಿಡು ಇದೆ. 15 ml ತೊಗೊಳ್ಬೇಕು ಮಿಕ್ಸ್ ಮಾಡಿ. ಮಧ್ಯಾಹ್ನ ಲಿವರ್ ಕೇರು ರೀನಲ್ ಕೇರ್ ಅಂತಿದೆ. ಜಸ್ಟ್ 15 ನಿಮಿಷದಿಂದ 3 days ಕೊಟ್ಟಿರೋ ಹೊರಟೋಗುತ್ತೆ. ಒಬ್ಬರು ಬಂದಿದ್ರು ದೊಡ್ಡ ಮೆಡಿಕಲ್ ಕಾಲೇಜಿಂದ, ಅವರ ಬ್ರದರ್-ಇನ್-ಲಾ, ಅವರ ತಂಗಿ ಗಂಡ, ಮಗು ಬೇರೆ ಅಳ್ತಾ ಐತೆ, ಇವ್ರು ನರಳ್ತಾ ಇದ್ದಾರೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ಅಂದರೆ ಆಪ್ರೇಷನ್ ಮಾಡಬೇಕು, 5 ಲಕ್ಷ 6 ಲಕ್ಷ. ಅಷ್ಟೊತ್ತಿಗೆ ಇವರು ಸುಸ್ತಾಗೋದ್ರು. ಸೊ ಹೆಂಗೋ ಗೊತ್ತಿತ್ತು, ನನ್ನ ಹತ್ರ ಬಂದರು. ಅಂಥವ್ರ ಮೇಲೆಲ್ಲ ನಾನು ಎಕ್ಸ್ಪೆರಿಮೆಂಟ್ ಖುಷಿ ಆಗುತ್ತೆ. ಸೊ ಇಮಿಡಿಯೇಟ್ಲಿ ನಾನು ಇಟ್ಕೊಂಡಿದ್ದೀನಿ ಒಂದು 3 ಔಷಧಿ, ಆಮೇಲೆ ಎಡಿಮ್ಯಾಕ್ಸ್ ಪೌಡ್ರು ಪಟ್ಟಂದು ಕೊಟ್ಟೆ. ಅಂಥವ್ರ ನಂಬರು ಕೊಟ್ಟಿರ್ತೀನಿ. ಮತ್ತೆ ಅವರ ಬ್ರದರ್-ಇನ್-ಲಾ ನನಗೆ ವಾಟ್ಸಪ್ ಮಾಡಿದರು, ಸರ್ ತಗೊಂಡು 15-20 ನಿಮಿಷಕ್ಕೆ ನನ್ನ ಬ್ರದರ್-ಇನ್-ಲಾ ಅದು ಹೊಟ್ಟೆನ ಹೊರಟೋಯ್ತು ಅಂತ. ಆ ರೀತಿ ವರ್ಕ್ ಆಗುತ್ತೆ ಇದು. ಏನು ಗೊತ್ತಾ, ನಾನು ಹೇಳ್ತಿದ್ದೀನಲ್ಲ, ನಾನಂತೂ ಡೈರೆಕ್ಟಾಗಿ ಹೇಳ್ತೀನಿ, ನರಳ್ತಾ ಇದ್ದೀರಾ, ದೇವರು ನನ್ನಲ್ಲಿ ಕೊಟ್ಟಿದ್ದೇನೆ. ಅದು ಇದು ಕುಶಾಮತ್ ಮಾಡಿ ಇದು ಮಾಡಿ ನೀವು ತೊಗೊಳ್ರಿ. ನಾನು ಅದಕ್ಕೇ 1 ತಿಂಗಳಲ್ಲಿ ಚೆನ್ನಾಗಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ಬಂದರೆ ಬೈದು ಕಳಿಸ್ತೀನಿ. ಇಲ್ಲ ವರ್ಕ್ ಆಗಲ್ಲ ತಗೊಳಕ್ಕೆ ಹೋಗ್ಬಿಟ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಇದು ಹೊಟ್ಟೆ ಪಾಡಕ್ಕೆ ಮಾಡಿಲ್ಲ, ಅದು ಭಾರತ ಸರ್ಕಾರ ಲಾಂಚ್ ಮಾಡಿ ಅವರೇ ಫಂಡಿಂಗ್ ಮಾಡಿ ಎಲ್ಲ ಪ್ರಪಂಚಕ್ಕೆ ಒಳ್ಳೇದಾಗಲಿ ಅಂತ ಮಾಡಿರೋದು ಇದು. ಸೊ ಅಂಥವುದು ಇದು ಇಟ್ ಈಸ್ ನಾಟ್ ಎ ಪ್ರಾಡಕ್ಟ್, ಇಟ್ ಇಸ್ ಅ ಸೈನ್ಸ್. ಅದನ್ನೇ ಗಿರಿರಾಜ್ ಸಿಂಗ್ ಸಾಹೇಬ್ ಹೇಳಿದ್ದಾರೆ ಒಂದು ವರ್ಡು. ನಮ್ಮ ರಿಲೇಟಿವ್ ಅವರು ಕಿಡ್ನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಅದು ಹೆಂಗೋ ಆ ವರ್ಕ್ ಆಗ್ತೋ ಗೊತ್ತಿಲ್ಲ, ಸೈನ್ಸ್ ಅವರೇ ಹೇಳಬೇಕು. ಸೊ ಆ ರೀತಿ ಇದು ದಿಸ್ ಇಸ್ ದ ಸೈನ್ಸ್ ಬೇಸಿಕಲಿ. ಏನು ಎತ್ತ ಎವ್ರಿಥಿಂಗ್ ಐ ಹ್ಯಾವ್ ರಿಟನ್ ಇಟ್, ಡಾಕ್ಯುಮೆಂಟೆಡ್ ಇಟ್, ದೇ ಕ್ಯಾನ್ ಸಿ. ಸೊ ಇದೇನು ಯಾವುದೋ ಒಂದು ಪ್ರಾಡಕ್ಟ್ ಮಾಡಿ ಪಬ್ಲಿಸಿಟಿ ಮಾಡಿ ಇದು ತಗೊಳ್ರಿ ಅದಲ್ಲ, ವೆಲ್ ಡಿಫೈನ್ಡ್. ಏನು ತಿನ್ನಬೇಕು, ಏನು ತಿನ್ನಬಾರದು, ಎಣ್ಣೆ ಬೆಣ್ಣೆ ತುಪ್ಪ ವಿಷ 1 ಗ್ರಾಮ್ ಅಷ್ಟೇ, ಅದು ಪರ್ಮನೆಂಟ್ ಅಲ್ಲ. ಆಫ್ಟರ್ ಅದರಲ್ಲಿ ಮ್ಯಾಕ್ಸಿಮಮ್ ಡ್ರೈವರ್ಸ್ ಬರ್ತಾರೆ ಪಾಪ. ಡ್ರೈವರ್ಸ್ ಅಲ್ಲಿ ಏನು 6 ತಿಂಗಳಿಗೆ ಮತ್ತೆ ಚಿಕನ್ ಮತ್ತೆ ಮಾಮೂಲಿ ತಿನ್ನಕಿಡಿದ್ರೆ ಮತ್ತೆ ಎಲ್ಲ ನಾರ್ಮಲ್ ಆಗೋಗ್ಬಿಡ್ತದೆ. ಬಾಡಿ ಒಂದ್ಸರಿ ಅದು ರೆಕ್ಟಿಫೈ ಆಗುತ್ತೆ. ಇದಕ್ಕೆ ಪ್ರಪಂಚದಲ್ಲಿ ಯಾರೂ ಸಹ ಅಥಾರಿಟೇಟಿವ್ ಹೇಳಕ್ಕಿಲ್ಲ, ನಾನು ಇಷ್ಟು ದಿನದಲ್ಲಿ ಇದನ್ನೇ ಮಾಡ್ತೀನಿ ಅಂತ ನನ್ನಲ್ಲಿ ಅದು ನಾನು ಹೇಳ್ತೀನಿ. ಅದನ್ನು ವೆಲ್ ಸರ್, ಸೊ ಅಡುಗೆ ಮನೇಲಿ ಅಂದರೆ ಅಮ್ಮಂದ್ರಿಗೆ ಅಥವಾ ಮನೇಲಿರೋ ಅಜ್ಜಿಯಂದ್ರಿಗೆ ಏನು ಹೇಳ್ತೀರಾ? ಮನೇಲಿ ಯಾರಿಗೋ ಈ ಥರದ್ದು ಪೇನ್ ಶುರು ಆಯಿತು ಅಂತಂದರೆ ತಕ್ಷಣಕ್ಕೆ ಏನು ಮಾಡಬೇಕು ಸರ್? ತಕ್ಷಣಕ್ಕೆ ಏನು ಮಾಡಬೇಕಂದ್ರೆ ಫಾಸ್ಟಿಂಗ್ ಮಾಡಿಸ್ಬೇಕು, ಊಟನೇ ಕೊಡಬಾರ್ದು ಅವರಿಗೆ. ಬರೀ ಬೆಳ್ಳುಳ್ಳಿ ಶುಂಠಿ ಮೆಂತೆ ಕಾಳು, ಆಮೇಲೆ ಫ್ರೂಟ್ ಜ್ಯೂಸು, ಮತ್ತು ಇದು ಸ್ವಲ್ಪ. ಬಟ್ ಇದಕ್ಕೆ ಮನೆಮದ್ದು ಇಂದ ಇದಾಗೋದಲ್ಲ, ಅಷ್ಟು ಇದಕ್ಕೆ ಮೆಡಿಸಿನ್ ತಗೊಳ್ಳೇಬೇಕು ನಮಗೆ. ಇಲ್ಲ ಅಂದರೆ ಅಲೋಪತಿಕ್ ಮೆಡಿಕೇಶನ್ಸಲ್ಲಿ ಆರ್ಟಿಫಿಷಿಯಲ್ ಎನ್ಸೈಮ್ಸ್ ಇದೆ, ಅದು ತಗೊಂಡು ಸ್ವಲ್ಪ ಶಾಂತಿ ಸಿಗುತ್ತೆ. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಇನ್ಫಾರ್ಮೇಷನ್. ಮತ್ತೊಂದು ಎಪಿಸೋಡ್ನಲ್ಲಿ ಮತ್ತೊಂದು ಡಿಸೀಸ್ ಬಗ್ಗೆ ಡೆಫಿನೆಟ್ಲಿ ನಾವು ಮಾತಾಡೋಣ. ಪ್ಯಾಂಕ್ರಿಯಾಟಿಟಿಸ್ ರಿವರ್ಸ್ ಮಾಡುವಂತಹ ಶಕ್ತಿ ಜಗತ್ತಲ್ಲಿರುವಂತಹ ಬೇರೆ ಮೆಡಿಸಿನ್ಸ್ಗಳಿಗೆ ಇಲ್ಲ ಅನ್ನೋದು ಬೇರೆ ಬೇರೆ ರಿಸರ್ಚ್ಗಳಿಂದ ಗೊತ್ತಾಗಿದೆ. ಆದರೆ ಕನ್ನಡದ ಒಬ್ಬ ನಿವೃತ್ತ IAS ಅಧಿಕಾರಿ ತಮ್ಮ ಸುದೀರ್ಘ 40 ವರ್ಷದ ರಿಸರ್ಚ್ನಿಂದ ಕಂಡುಕೊಂಡಂತಹ ಒಂದು ಆರೋಗ್ಯ ಪದ್ಧತಿ ಇದೆಯಲ್ಲ, ಇದನ್ನು ಸುಳ್ಳು ಸಾಬೀತು ಮಾಡಿ ತೋರಿಸ್ತಾ ಇದೆ. ಈ ಸಮಸ್ಯೆಗೆ ಪರಿಹಾರವನ್ನು ತಕ್ಷಣ ಕಂಡುಕೊಳ್ಳೋ ಥರ ಮಾಡಿದೆ. ಅದರ ಜೊತೆಗೆ ಎಂಥ ಹೊಟ್ಟೆ ನೋವು ಇದ್ದವು ಮತ್ತು ತುಂಬ ಬಳಲ್ತಾ ಇರುವವರು ಕೂಡ ಈ ಒಂದು ಮೆಡಿಸಿನ್ನ ಬಳಸೋ ಮೂಲಕ, ತಮ್ಮ ಡಯಟನ್ನು ಚೇಂಜ್ ಮಾಡೋ ಮೂಲಕ, ತಮ್ಮ ಆಹಾರ ಶೈಲಿಯನ್ನು ಚೇಂಜ್ ಮಾಡೋ ಮೂಲಕ, ಜೀವನ ಶೈಲಿಯನ್ನು ಚೇಂಜ್ ಮಾಡೋ ಮೂಲಕ ತಮ್ಮ ಬದುಕಲ್ಲಿ ಮತ್ತೆ ಆ ತಾಜಾತನ ಅಂತ ಏನು ಕರಿತೀವಿ, ಆ ವಂಡರ್ ಅಂತ ಏನು ಕರಿತೀವಿ, ಆ ಮಿರಾಕಲ್ ಅಂತ ಏನು ಕರಿತೀವಿ, ಅದನ್ನು ಕಂಡುಕೊಂಡಿದ್ದಾರೆ ಉತ್ತಮ ಆರೋಗ್ಯದ ಜೊತೆ. ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂತಹ ಸಮಸ್ಯೆ ಏನಾದರೂ ಕಂಡು ಬರ್ತಾ ಇದ್ದರೆ ಆದಷ್ಟು ಬೇಗ ಮಿರಾಕಲ್ ಡ್ರಿಂಕ್ಸ್ನ ನಂಬರ್ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ, ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಡಾಕ್ಟರ್ ಕನ್ಸಲ್ಟೇಷನ್ ತಗೊಳ್ಳಿ, ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಜೊತೆಗೆ ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಇತ್ತು, ಮನೆ ಮದ್ದಿನ ಬಗ್ಗೆ ನೀವೇನಾದರೂ ಪ್ರಶ್ನೆ ಮಾಡಬೇಕು ಅಂತಂದರೆ ಕಾಮೆಂಟ್ ಬಾಕ್ಸ್ ಓಪನ್ ಇದೆ,
ಡಾಕ್ಟರ್ ರಾಜು ಮತ್ತೆ ನಮಗೆ ಸಿಗ್ತಾರೆ. ಆ ಪ್ರಶ್ನೆಗಳನ್ನು ಅವ್ರಿಗೆ ಕೇಳ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.